ಇದು ಗ್ಲಾಸು, ಈ ಹಲ್ಲು ಕತ್ತಿ ತರ ಆಕ್ಟ್ ಮಾಡ್ತದೆ, ಇದು ಫಿಲ್ಟರ್ ಮಾಡ್ತದೆ, ಇದು ಸ್ಟಾಪರ್, ಗೈಡ್, ಗೇಜ್, ಮೆಜರ್ಮೆಂಟ್. ಇದು ಗ್ಲಾಸ್ ತರ ತುಂಬಾ ಸಣ್ಣದು, ಒಂದೇ ಕಂಟೈನರ್, 4 ಬೇರೆ ಬೇರೆ ಒಂದೇ, ಕೆಳಬಿದ್ರೆ ಹೊಡೆದುವುದಿಲ್ಲ. ಲಿಂಬೆಹಣ್ಣು, ಕಿತ್ತಳೆಹಣ್ಣು, ಮುಸುಂಬೆಹಣ್ಣು, 3 ಹಣ್ಣು ಜ್ಯೂಸ್ ಮಾಡ್ತದೆ. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಕತ್ತಿ ಬೇಡ, ಚಾಕು ಬೇಡ, ಚೂರಿ ಬೇಡ, ಮುಖ್ಯವಾಗಿ ಹಣ್ಣು ಕೊಯ್ಯೋದು ಬೇಡ, ಇಂಜೆಕ್ಷನ್ ಮಾಡೋದು. ಹೇಗೆ ಜ್ಯೂಸ್ ಮಾಡೋದು? ಹತ್ತಿರಕ್ಕೆ ಬಂದು ಚೆನ್ನಾಗಿ ನೋಡಬೇಕು, ಕಲಿಬೇಕು. ದೂರದಿಂದ ಗೊತ್ತಾಗಲ್ಲ, ಮತ್ತೆ ಫೇಲ್ ಆಗ್ತೀರಿ. ತಗೊಂಡು ಹೋದ್ಮೇಲೆ ಪಾಸ್ ಆಗ್ಬೇಕಾ, ಹತ್ರಕ್ಕೆ ಬರಬೇಕು. ಇಲ್ಲಿ ಹಲ್ಲಿದೆ, ಹಣ್ಣ ಸೆಂಟ್ರಲ್ ಹಿಡಿದು ಎಡಕ್ಕೆ ಬಲಕ್ಕೆ ತಿರ್ಸಿ, ಇಷ್ಟೇ ಕೆಲಸ. ಮೇಲೆ ಸೆಪ್ಪೆ ಕಟ್ಟಾಯ್ತಲ್ಲಮ್ಮ, ಆಮೇಲೆ ಹಾಗೆ ತಿರ್ಸಿ 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 ಪೂರ ಹೋಗಬೇಕು. ಒಳಗೆ ಏನಾಗುತ್ತೆ, ಒಳಗೆ ಸೆಂಟ್ರಲ್ಲಿ ತೊಳೆಗಳೆಲ್ಲ ಕಟ್ಟಾಗಿರುತ್ತೆ. ಈಗೇನು ಮಾಡಬೇಕು, ಈ ಹಣ್ಣನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಜ್ಯೂಸ್ ಮಾತ್ರ ಮೇಲೆ ಬರ್ತದೆ. ತಕ್ಷಣ ಗ್ಲಾಸ್ ಹಾಕಿ ಜ್ಯೂಸ್ ಮಾಡಿ ಕುಡಿರಿ. ನೀರು ಹಾಕಿ, ಸಕ್ಕರೆ ಹಾಕಿ, ಮಕ್ಕಳಿಗೆ, ಮರಿಗೆ, ನೆಂಟರಿಗೆ, ಬಟ್ಟರಿಗೆ, ಗೆಳೆಗೆ ಶರ್ಬತ್ ಮಾಡುವ ಮಿಶ್ರಣ. ಈ ಜೋರು ಬಿಸಿಲು ಕಾಲದಲ್ಲಿ ಲಿಂಬೆಹಣ್ಣು ಶರ್ಬತ್ ಕುಡ್ಕೊಂಡು ಹೋದ್ರೆ ನಿಮಗೆ ಬಿಸಿಲು ನಾಟದೇ ಇಲ್ಲ. ಬಾಡಿ ಒಳ್ಳೆ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಯಾಕೆ ಹೇಳಿ, ಲಿಂಬೆಹಣ್ಣಿಗೆ ಆ ಪವರ್ ಇದೆ. ಲಿಂಬೆಹಣ್ಣು ಶರ್ಬತ್ತಿಗೆ ಬೀಜ ಬರುದಿಲ್ಲ ರೀ, ಕಹಿ ಬರುದಿಲ್ಲ, ತೊಳೆ ಬರುದಿಲ್ಲ. ಈಸಿಯೆಸ್ಟ್ ಜ್ಯೂಸ್ ಇನ್ ದ ವರ್ಲ್ಡ್, ಸ್ಮಾಲೆಸ್ಟ್ ಜ್ಯೂಸ್ ಇನ್ ದ ಗ್ಲೋಬಲ್, ನ್ಯಾನೋ ಜ್ಯೂಸರ್. ಲಿಂಬೆಹಣ್ಣು, ಕಿತ್ತಳೆಹಣ್ಣು, ಮುಸುಂಬೆಹಣ್ಣು ಇಲ್ಲಿ ಮಾಡಬಾರ್ದ್ರಿ. ಇಲ್ಲೇ ಮಾಡಬೇಕು. ದೊಡ್ಡ ಹಣ್ಣು, ಸಣ್ಣ ಹಣ್ಣು ಅಡ್ಜಸ್ಟೇಬಲ್. ಕಾಯಿ, ಹಣ್ಣು, ಒಣಗಿದ ಹಣ್ಣು, ಲಿಂಬೆಹಣ್ಣು, ಕಿತ್ತಳೆಹಣ್ಣು, ಮುಸುಂಬೆಹಣ್ಣು ಮೊದಲೇ ಮೆದು ಮಾಡಬಾರ್ದು. ಸುಮ್ಮನೆ ತಿರ್ಸಿ ಜ್ಯೂಸ್ ಎಲ್ಲ ಬರ್ತದೆ. ಯಾರಿಗೆ ಅರ್ಥ ಆಯ್ತು, ಯಾರಿಗೆ ಬೇಕು, ನಿಮ್ಮ ಅಮೂಲ್ಯವಾದ ಮನೆಗೆ ತಗೊಳ್ಳಿ. ಇವತ್ತಿನ ಬೆಲೆ ಸ್ಟಿಲ್ ನೋಡಿ, ಇದು ಸ್ಟೀಲ್ ಕ್ವಾಲಿಟಿ, ಇದು 50 ರೂಪಾಯಿ, ಇದು ತಗೊಂಡ್ರೆ 30 ರೂಪಾಯಿ. ಯಾರು ಯಾವ್ದು ಬೇಕೋ ತಗೋಬಹುದು. ಅರ್ಥ ಆಗಿಲ್ಲ, ಪುನಃ ಹೇಳಿಕೊಡ್ತೀನಿ. ಹತ್ರ ಬಂದು